कर्नाटक व्यावसायिक नागरी अभियंते अधिनियम 2024 तातडीने पूर्णता लागू करून व्यावसायिक नागरी अभियंत्यांची नोंदणी प्रक्रिया सुरू करावी अशी मागणी बेळगाव कन्सल्टिंग सिव्हिल इंजिनियर्स असोसिएशनने राज्य सरकारकडे केली आहे. पत्रकार परिषदेत बोलताना असोसिएशनच्या पदाधिकाऱ्यांनी या कायद्याच्या अंमलबजावणीत महत्त्वाची भूमिका बजावणारे मंत्री एच.के. पाटील आणि सतीश जारकिहोळी यांचे आभार मानले. सार्वजनिक सुरक्षितता, इमारतींची मजबूती, टिकाऊपणा आणि शाश्वत विकास सुनिश्चित करण्याच्या उद्देशाने राज्य सरकारने लागू केलेला हा देशातील पहिलाच कायदा असल्याचे त्यांनी सांगितले. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಬೆಳಗಾವಿ ವತಿಯಿಂದ ಕರ್ನಾಟಕ ವೃತ್ತಿಪರ ನಾಗರಿಕ ಅಭಿಯಂತರ ಕಾಯ್ದೆ KPCEA 2024 ತ್ವರಿತ ಅನುಷ್ಠಾನಕ್ಕೆ ಒತ್ತಾಯ ಈ ಮೇರೆಗೆ ಈ ಸುದ್ದಿಗೋಷ್ಠಿ ಕರೆಯಲಾಗಿದೆ. ಕರ್ನಾಟಕ ವೃತ್ತಿಪರ ನಾಗರಿಕ ಅಭಿಯಂತರ ಕಾಯ್ದೆ 2024 ಜಾರಿಗೊಳಿಸಲು ಮಹತ್ವದ ಪಾತ್ರ ವಹಿಸಿದ ಮಾನ್ಯ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ಮತ್ತು ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತದೆ. ಸಾರ್ವಜನಿಕ ಸುರಕ್ಷತೆ, ಸದೃಢತೆ, ಬಾಳಿಕೆ ಮತ್ತು ಸುಸ್ಥಿರತೆ ಅಭಿವೃದ್ಧಿಗೆ ಖಚಿತಪಡಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಈ ಐತಿಹಾಸಿಕ ಕಾಯ್ದೆ ದೇಶದಲ್ಲಿ ಮೊದಲನೆಯದು. ಈ ಕಾಯ್ದೆಯಡಿ ಕರ್ನಾಟಕ ವೃತ್ತಿಪರ ನಾಗರಿಕ ಅಭಿಯಂತರ ಮಂಡಳಿ KCPCE ರಚನೆಯಾಗಿದ್ದು ಮಂಡಳಿ ಆರಂಭಕ್ಕೆ ಸಂಪೂರ್ಣ ಸಿದ್ಧವಾಗಿದೆ. ಆದಾಗ್ಯೂ ಕಾಯ್ದೆ ಜಾರಿಯಾಗಿ ಸುಮಾರು 20 ತಿಂಗಳುಗಳು ಕಳೆದರೂ ಕೂಡ ಸಹ ನೋಂದಣಿ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣವಾಗಿ ನಿಯಮಾವಳಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಿಮಗೊಳಿಸುವಲ್ಲಿ ಮತ್ತು ಅಗತ್ಯ ಅನುಮೋದನೆಗಳನ್ನು ನೀಡುವಲ್ಲಿ ಉಂಟಾಗಿರುವ ಆಡಳಿತಾತ್ಮಕ ವಿಳಂಬ ಕಂಡುಬರುತ್ತದೆ. ಈ ಕಾಯ್ದೆಯಲ್ಲಿ ಮಂಡಳಿ ಕಚೇರಿ ಸ್ಥಳವನ್ನು ಒದಗಿಸುವ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದರೂ ಇದನ್ನು ಮಂಡಳಿ ಅಗತ್ಯ ಕಚೇರಿ ಸೌಲಭ್ಯವನ್ನು ಒದಗಿಸಲಾಗಿಲ್ಲ ಎಂಬ ವಿಷಾದವೂ ಈ ಅಸೋಸಿಯೇಷನ್ ಮೆಂಬರ್ಸ್ಗಳಿಗಿದೆ. ನಾಗರಿಕ ಅಭಿಯಂತರ ಮಂಡಳಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಸಿದ್ಧವಾಗಿದ್ದು ವೃತ್ತಿಪರ ನಾಗರಿಕರ ಅಭಿಯಂತರ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಲು ಅಗತ್ಯವಿರುವ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಲಾಗಿದ್ದು, ಆದ್ದರಿಂದ ಸಂಬಂಧಪಟ್ಟ ಆಡಳಿತಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳು ನಮ್ಮ ವಿನಮ್ರ ಮನವಿ ಏನೆಂದರೆ ಮಂಡಳಿಯ ಚಟುವಟಿಕೆಗಳಿಗೆ ಅಗತ್ಯವಿರುವ ನಿಯಮಾವಳಿಯ ಅನುಮೋದನೆಯನ್ನು, ಆಡಳಿತಾತ್ಮಕ ಅನುಮತಿಯನ್ನು ಹಾಗೂ ಕಚೇರಿ ಸೌಲಭ್ಯಗಳನ್ನು ತುರ್ತು ಆದ್ಯತೆ ಮೇರೆಗೆ ಒದಗಿಸಿ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಲು ನೆರವಾಗಬೇಕು. KCPCEಯ ಪರಿಣಾಮಕಾರಿ ಕಾರ್ಯನಿರ್ವಹಿಸಲು ನಿರ್ವಹಿಸುವ ಹೊಣೆಯನ್ನು ಸಾರ್ವಜನಿಕರಿಗೆ ಸುರಕ್ಷಿತ ಕಟ್ಟಡ ಮತ್ತು ಮೂಲಸೌಕರ್ಯ ಒದಗಿಸುತ್ತದೆ. ನಿರ್ಮಾಣ ಕ್ಷೇತ್ರದ ವೃತ್ತಿಪರ ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ಅನರ್ಹ ವ್ಯಕ್ತಿಗಳು ಮತ್ತು ನಕಲಿ ವೃತ್ತಿಪರ ಹಾವಳಿಯನ್ನು ತಡೆಯುತ್ತದೆ. ಸದೃಢ ಬಾಳಿಕೆ ಬರುವ ಹಾಗೂ ಸುಸ್ಥಿರ ಅಭಿವೃದ್ಧಿ ಪೂರಕವಾಗುತ್ತದೆ. ಸಮಾಜ ಮತ್ತು ರಾಜ್ಯ ಸಮಗ್ರ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಆದುದರಿಂದ ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಅತ್ಯಂತ ಆದ್ಯತೆಯಿಂದ ಪರಿಗಣಿಸಿ ಕರ್ನಾಟಕ ವೃತ್ತಿಪರ ನಾಗರಿಕರ ಅಭಿಯಂತರ ಕಾಯ್ದೆಯ ಸಂಪೂರ್ಣ ಅನುಷ್ಠಾನಕ್ಕೆ ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ಬೆಳಗಾವಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಗ್ರಹಿಸುತ್ತದೆ. या पत्रकार परिषदेला अभियंते अजित कुमार, S. मगदूम, रमेश तुपची, S.A. पाटील, अरुण शिरापूर, आदर्श P.S. हिरेमठ आणि अजय पाटील उपस्थित होते. राजशेखर हिरेमठ, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. मारुति गली बेलगाम. मन भाए आराधना.